ಇನ್ನೊಂದು ಕಡೆಗೆ ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟ ಸಂತ್ರಸ್ತನಿಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ನೋಡಿ, ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣದಲ್ಲಿ ಈ ಮೆಡಿಕಲ್ ಟೆಸ್ಟ್ ಅನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕ್ರೂಷಿಯಲ್ ಆಗುತ್ತೆ. ಸೊ ಮೆಡಿಕಲ್ ಚೆಕಪ್ಗಾಗಿ ಬೆಂಗಳೂರಿಗೆ ಹೊಳೆನರಸೀಪುರ ಸ್ಟೇಷನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಅನ್ನೋದರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇಲ್ಲೇನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇದೆ. 12 ಪುಟಗಳ ಸುದೀರ್ಘ ಕಾಪಿಯನ್ನ ಕಂಪ್ಲೇಂಟನ್ನು ಈ ವ್ಯಕ್ತಿ ಮಾಡಿದ್ದಾರೆ ಮತ್ತು ಒಂದಷ್ಟು ಆಡಿಯೋ ಕ್ಲಿಪ್ಪಿಂಗ್ಸನ್ನು, ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಕೂಡ ಕೊಟ್ಟಿದ್ದಾರೆ. ಕೆಲವು ಫೋಟೋ ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಎವಿಡೆನ್ಸ್ ಆಗಿ ಪೊಲೀಸರು ಪ್ರಾಥಮಿಕ ಹಂತದಲ್ಲಿ ತೆಗೆದುಕೊಂಡು ಅದನ್ನು ಇಂಟ್ರಾಗೇಟ್ ಮಾಡೋ ಕೆಲಸವನ್ನು ಸೂರಜ್ ರೇವಣ್ಣ ಕಡೆಯಿಂದ ಮಾಡ್ತಾರೆ. ಎರಡೂ ಕಡೆಯಲ್ಲಿ ಏನಾದರೂ ವಿಚಾರಗಳು ಮ್ಯಾಚ್ ಆಯಿತು ಅಥವಾ ಇನ್ನಷ್ಟು ಇನ್ವೆಸ್ಟಿಗೇಷನ್ನ ಅಗತ್ಯತೆ ಇದೆ, ಕಸ್ಟೋಡಿಯಲ್ ಅಗತ್ಯತೆ ಇದೆ ಅಂದಾಗ ಅವರನ್ನು ಅರೆಸ್ಟ್ ಮಾಡಿ ಕೂಡ ಬಹುದು, ಅರೆಸ್ಟ್ ಪ್ರೊಸೀಜರ್ ಕೂಡ ಆಗಬಹುದು.